ವಿಜಿ ಬಿಡ್ರೆ ವಿಜಿ ಆ ಕಡೆ ಹೋಯ್ತು ಬಸ್. ಇಳಿದು ಬಾ. ಓಕೆ ಬಸ್. ಕರ್ಕೊಂಬರ ಬಿಡು ನನ್ನ ಕೈನ ವಿಜಿ ಬಿಡು. ಕಾಡಿನಲ್ಲಿ ನಮ್ಮನ್ನ ಹುಡ್ಕೋಕೆ ಅಂತ ಪೊಲೀಸ್ ಅವರು ಹೆಲಿಕಾಪ್ಟರ್ ಹಾರಿಸಿದ್ದಾರೆ. ಕಾಡಲ್ಲಿ 2 ಹೊಸ ಮುಖಗಳು ಕಾಣಿಸ್ಕೊಂಡಿದ್ದಾವೆ. ಅಂದ್ರೆ ಇವರು ಪೊಲೀಸರು. ಎತ್ಬಿಡ್ರ ಇವ್ರನ್ನ. ಸರ್ ಏನ್ ಮಾಡ್ತಿದ್ದಾರ ಸರ್? ನಾವು ಪೊಲೀಸರಲ್ಲ ಸರ್, ನಾವು ಸ್ಟೂಡೆಂಟ್ಸು. ದಾರಿ ತಪ್ಪಿಲ್ಲಿಗೆ ಬಂದಿದ್ದೀವಿ. ಹೌದು ಸರ್, ನಾವು ಸ್ಟೂಡೆಂಟ್ಸ್ ದಾರಿ ತಪ್ಪಿಸ್ಕೊಂಡು ಬಂದಿದ್ದೀವಿ. ನಮ್ಮನ್ನೇನು ಮಾಡಬೇಡಿ ಸರ್, ಪ್ಲೀಸ್. ನಮ್ಮನ್ನ ಬಿಟ್ಬಿಡಿ ಸರ್, ಪ್ಲೀಸ್. ಈ ಕಾಡಪ್ಪನ ಕೋಟೆಯಲ್ಲಿ ಒಂದು ಸೊಳ್ಳೆನೂ ಬರಕ್ಕೆ ಅವಕಾಶ ಇಲ್ಲ. ಅದು ನನ್ನಪ್ಪಣೆ ಇಲ್ಲದೆ. ಅಂಥದ್ರಲ್ಲಿ ನೀವು ಬಂದಿದ್ದೀರಾ. ಸಾಲದಕ್ಕೆ ಮೇಲ್ಗಡೆ ಹೆಲಿಕಾಪ್ಟರ್ ಬೇರೆ ಹಾರಿಸ್ಕೊಂಡು ಬಂದಿದ್ದೀರೋ ಅಂದ್ರೆ ನೀವಿಬ್ರು ಪೊಲೀಸ್ರೇ. ಇಲ್ಲಿ ಬಂದ್ರೆ ಗುರು ಸಿಗೋಲ್ಲ ಅನ್ಕೊಂಡ್ರ? ಇಲ್ಲ ಸರ್, ನಾವು ಪೊಲೀಸರಲ್ಲ ಸರ್. ನನ್ನ ಮಾತು ನಂಬಿ ಸರ್, ಪ್ಲೀಸ್. ಸರ್ ಪ್ಲೀಸ್ ಸರ್, ನಮ್ಮನ್ನೇನು ಮಾಡಬೇಡಿ, ಬಿಟ್ಬಿಡಿ ಸರ್. ನಿಮ್ಮ ಕೈ ಮುಗಿತೀನಿ ಸರ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ನಗೋ ಗಂಡಸ್ರನ್ನ, ಅಳೋ ಹೆಂಗಸ್ರನ್ನ ಯಾವತ್ತೂ ನಂಬಾರ್ದು. ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ. ಪೊಲೀಸರಲ್ಲ ಅಂತ ನಂಬಿಕೆ ಬಂದ್ರೆ ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ ನಿಮ್ಮ ಕೈ ಮುಗಿತೀನಿ ಸರ್, ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ನಗೋ ಗಂಡಸ್ರನ್ನ, ಅಳೋ ಹೆಂಗಸ್ರನ್ನ ಯಾವತ್ತೂ ನಂಬಾರ್ದು. ನಿಮ್ಮನ್ನ ಪರೀಕ್ಷೆ ಮಾಡ್ತೀನಿ. ಪೊಲೀಸರಲ್ಲ ಅಂತ ನಂಬಿಕೆ ಬಂದ್ರೆ ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ ಅವ್ನು ಕರ್ಕೊಂಡೋಗ ಪಕ್ಕಕ್ಕೆ. ಬಿಡ್ರಿ ಸರ್, ಪ್ಲೀಸ್ ಸರ್. ವಿಜಿ ವಿಜಿ ಗೀತಾ, ವಿಜಿ 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 ವಿಜಿ. ಏಯ್ ಕಂಟ್ಲರ್ ಕೈಬೇಡ ಮೇ. ನಿಜ ಹೇಳೋ, ಯಾರು ನೀನು? ನಿಜವಾಗ್ಲೂ ಸರ್, ನಾನೊಬ್ಳು ಕಾಲೇಜ್ ಸ್ಟೂಡೆಂಟ್. ಅಂಜಲಿ ಬೆಟ್ಟ ನೋಡೋದಕ್ಕೆ ಕಾಲೇಜಿಂದ ಟ್ರಿಪ್ಪಿಗೆ ಬಂದಿದ್ವಿ.
ಬೆಟ್ಟದಿಂದ ಕಾಲ್ ಜಾರಿ ಬಿದ್ಬಿಟ್ಟೆ. ಅವನು ನನ್ನ ಫ್ರೆಂಡು ಸರ್. ನನ್ನ ಹುಡ್ಕೊಂಡು ಕಾಡೊಳಗೆ ಬಂದ. ಈಗ ಕಾಡಿಂದ ಹೊರಗೋಗಕ್ಕೆ ದಾರಿ ಹುಡುಕ್ತಾ ಇದ್ದೀವಿ. ಗೊತ್ತಾಗ್ತಿಲ್ಲ ಸರ್. ಅವನು ನೀನು ಹೇಳ್ದಂಗೆ ಹೇಳಿದ್ರೆ ಮಾತ್ರ ಸತ್ಯ ಅಂತ ನಂಬೋದು. ಇಲ್ಲ ಅಂದ್ರೆ ಏಯ್, ಈಗ ನಿನ್ ಸರ್ದಿ. ಸತ್ಯ ಹೇಳಿದ್ರೆ ಕಾಡ್ ಕಳೆದು ನಾಡ್ಗೋಗ್ತೀಯ. ಸುಳ್ಳು ಹೇಳಿದ್ರೆ ಈ ಕಾಳಪ್ಪ ಹಿಡಿದಿರೋ ಬಂದೂಕು ಕೆಂಡ ಉಗುಳುತ್ತೆ. ಹೇಳು, ಯಾರು ನೀನು? ನಾನು ಇವಳು ಗಂಡ ಹೆಂಡ್ತಿ ಸರ್. ಇವಳು ಕಾಡಲ್ಲಿ ತಪ್ಪಿಸ್ಕೊಂಡ್ಲು. ಇವಳನ್ನ ಹುಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಹೊರಗಡೆ ಹೋಗಿ ದಾರಿ ಹುಡುಕ್ತಾ ಇದ್ದೀವಿ. ಏಯ್, ನಿನಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ನೀನು ಗಂಡ ಹೆಂಡ್ತಿ ಅಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಗಂಡ ಹೆಂಡ್ತಿ. ಫ್ರೆಂಡ್ಸ್. 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 ಗಂಡ ಹೆಂಡ್ತಿ. ಫ್ರೆಂಡ್ಸ್. ಗಂಡ ಹೆಂಡ್ತಿ. ಫ್ರೆಂಡ್ಸ್ ಅಂದೆ ತಾನೆ? ಗಂಡ ಹೆಂಡ್ತಿ. ನೀನೊಂಥರ ಅವಳೊಂಥರ ಹೇಳ್ತಾವಳೆ ಅಂದ್ರೆ ಖಂಡಿತ ನೀವು ಪೊಲೀಸ್ರೇ? ಇಲ್ಲ ಸರ್, ನಾವು ಪೊಲೀಸರಲ್ಲ. ದಂತೆ ಕುದ್ರೆ, ಇವ್ರಿಬ್ಬರಿಗೂ ಕಂಡು ಬಟ್ಟೆ ಕಟ್ಟಿ ನಮ್ಮ ಅಡ್ಡ ಕೆಳಕ ಬಂದ್ರ. ಬಿಡ್ರೋ. ಏಯ್, ನನ್ನ ಕೈ ಬಿಡಿ ಪ್ಲೀಸ್. ಬಿಡ್ರೋ. ಸರ್, ಸರ್ ಪ್ಲೀಸ್ ಸರ್, ಬಿಡ್ರೋ. ಬಿಟ್ಬಿಡಿ ಸರ್. ಗೀತಾ, ನಾವೇನು ಮಾಡಿಲ್ಲ ಸರ್. ಸರ್ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್, ನಮ್ಮ ಮಾತು ಕೇಳಿ ಸರ್. ಪ್ಲೀಸ್ ಸರ್, ನಾವು ಪೊಲೀಸರಲ್ಲ ಸರ್. ಪ್ಲೀಸ್ ಬಿಡಿ ನನ್ನ. ಏನ್ರಿ ಹೇಳ್ತಾ ಇದೀರಾ? ನೋ. ಹೌದೇನ್ರಿ? ಈಗೇನು ಮಾಡೋದು? ಏನು ಮಾಡೋದು? ಈಗ ಫೋರ್ಸ್ ಕಾಡೊಳಗಡೆ ಹೋಗುತ್ತೆ, ಹುಡುಕಾಟ ಶುರು ಆಗುತ್ತೆ. ಅಲ್ಲ ಭಾವಜಿ, ಒಳ್ಳೇದಾಯ್ತಲ್ವಾ? ಅಲ್ಲ, ನೀವು ತಾನೇ ಹೇಳ್ತಿದ್ದಿದ್ದು ಫೋರ್ಸ್ ಹೋಗ್ಬೇಕು ಅಂತ. ಅವ್ರು ತಾನೇ ಮೀನಮೇಶ ಎಣಿಸ್ತಿದ್ದಿದ್ದು. ಇವಾಗ ಹೋಗ್ತಿದ್ದಾರೆ. ಅದೇ ನನ್ನ ಆತಂಕಕ್ಕೆ ಕಾರಣ ಆಗಿರೋದು. ಅದ್ಯಾಕ್ರಿ ಹಾಗೆ ಹೇಳ್ತಿದ್ದೀರಾ? ಆ ಕಾಡಲ್ಲಿ ಮಿಸ್ ಆದವ್ರನ್ನ ಹುಡ್ಕೋಕ್ ಹೋದಾಗ ಸಿಕ್ಕಿರೋದು ಒಂದೇ ರಿಸಲ್ಟ್. ಅದು ಮಿಸ್ ಆಗಿರೋರು ಡೆಡ್ ಬಾಡಿ. ನನಗೆ ತುಂಬ ಭಯ ಆಗ್ತಿದೆ ಬಾನು. ನಮ್ಮ ಗೀತಾ ವಿಜಯ್ಗೂ ಹಾಗೆ ನಾನು ರೀ, ಯಾಕ್ರಿ ಹಾಗೆ ಕೆಟ್ಟದನ್ನು ಯೋಚನೆ ಮಾಡಿ ಮನ್ಸು ಕೆಡಿಸ್ಕೊತಿದ್ದೀರಾ? ಹಾಗೇನೂ ಆಗಿರೋದಿಲ್ಲ. ಕಾಡಿಗೆ ಹೋದ ಮಾತ್ರಕ್ಕೆ ಡೆಡ್ ಬಾಡಿನೇ ಸಿಗ್ಬೇಕಾ? ನೋನು, ಗೀತಾ ವಿಜಯ್ ಇಬ್ರು ಸೇಫ್ ಆಗಿ ಮನೆಗೆ ಬರ್ತಾರೆ ಹಾಗಂತ ನನ್ನ ಮನ್ಸು ಹೇಳ್ತಾ ಇದೆ. ಕಿಲಾಡಿ ತಂಗಿಯಮ್ಮ, ಈಗಷ್ಟೇ ನನ್ನ ಹತ್ರ ಅವರ ಶವ ಸಿಗುತ್ತೆ ಅಂತ ಹೇಳಿ ಈಗ ತವ ಮೇಲೆ ದೋಸೆ ಮಗ್ಚೋ ಥರ ಮಾತು ತಿರುಗಿಸ್ತಿದ್ಯಲ್ಲ ನೀನು. ಯಾಕೋ ನನಗೆ ಸಮಾಧಾನನೇ ಆಗ್ತಾ ಇಲ್ಲ ಬಾನು. ನನಗೆ ಗೀತಾ ವಿಜಯ್ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಬೇಕು. ಆಗಲೇ ಈ ನನ್ನ ಕೆಟ್ಟಿರೋ ಮನಸ್ಸು ಸರಿ ಹೋಗುತ್ತೆ. ನಿನ್ನೆ
ನಿನ್ನೆ ಅವರು ಕಾಡಲ್ಲಿರೋ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಹುಡುಕಾಟ ಸುಲಭ ಆಗುತ್ತೆ ಅಂತ ಅನ್ಕೊಂಡೆ. ಆದರೆ ಈಗ ಆ ಭಯಾನಕವಾದ ಕಾಡಲ್ಲಿ ಅವ್ರು ಯಾಕಾದರೂ ಹೋಗಿದಾರೋ ಅನ್ನಿಸ್ತಾ ಇದೆ. ಅದೆಲ್ಲಿದ್ದಾರೋ, ಅವ್ರಿಗೆ ಏನಾಗಿದೆಯೋ, ಅವ್ರು ಅದು ಹೇಗಿದ್ದಾರೋ ಅನ್ನೋದೇ ನನಗೆ ಚಿಂತೆ ಆಗಿದೆ ಬಾನು, ಚಿಂತೆ ಆಗಿದೆ. ಏನು ಆಗಿಲ್ಲ ಅಂತ ನಿರಾಳವಾಗಿರೋದಕ್ಕೂ ಆಗ್ತಾ ಇಲ್ಲ, ಕೆಟ್ಟದ್ದನ್ನ ಊಹಿಸ್ಕೊಡೋದಕ್ಕೂ ಆಗ್ತಾ ಇಲ್ಲ ಬಾನು. ಈ ತಂಗೆಮ್ಮನ ಮನಸ್ಸಲ್ಲಿ ಏನು ಓಡ್ತಾ ಇದೆ? ಒಟ್ಟಿನಲ್ಲಿ ಭಾವಜಿ ಕಣ್ಣೀರಲ್ಲಿ ಇವಳು ಕನಸಿನ ಧ್ವನಿ ನಡೆಸಿರೋದಂತೂ ಸತ್ಯ. ಮೊದಲೇ ದಾರಿ ಗೊತ್ತಾಗ್ತಾ ಇರ್ಲಿಲ್ಲ, ಈಗ ಕಣ್ಣಿಗೆ ಬೇರೆ ಪಟ್ಟಿ ಕಟ್ಟಿದ್ದೀರ. ಎಲ್ಲ ಕರ್ಕೊಂಡು ಹೋಗ್ತಿದ್ದೀರ ಹೇಳ್ರಪ್ಪ? ಎಲ್ಲ ಕರೆಕ್ಟಾಗಿ ಇತ್ತು. ನಾನು ನಿಜ ಹೇಳಿದ್ದೀನಿ ಅಂತಲೂ ಅನಿಸಿತ್ತು. ನಮ್ಮನ್ನ ಬಿಟ್ಟು ಕಳಿಸ್ತಿದ್ರು. ನೀನಿದೆಯಲ್ಲ, ನೀನು ಎಲ್ಲ ಹಾಳು ಮಾಡಿದೆ. ನಾವಿಬ್ರು ಗಂಡ ಹೆಂಡ್ತಿ ಅಂತ ಹೇಳಿ ಈಗ ನೋಡು. ಸುಮ್ಮನೆ ಗೀತಾ, ನೀವೇ ಬಿಡ್ರಿ ಒಂದು ನಿಮಿಷ, ಸ್ವಲ್ಪ ಇರಪ್ಪ. ನನ್ನ ಹೆಂಡತಿ ಹತ್ರ ಸ್ವಲ್ಪ ಮಾತಾಡಕ್ ಬಿಡು. ಹಾಗಂತ ಸುಳ್ಳು ಹೇಳಕ್ಕಾಗತ್ತಾ? ನೀವ್ಯಾಕೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ ಸುಳ್ಳು ಹೇಳಿದ್ರೆ? ಯಾಕಂದ್ರೆ ನಾವಿಬ್ರು ಗಂಡ ಹೆಂಡ್ತಿ ಅಲ್ಲ ವಿಜಿ, ನಾವಿಬ್ರು ಗಂಡ ಹೆಂಡತಿನೇ ಗೀತಾ. ಫ್ರೆಂಡ್ಸ್. ಬರೀ ಫ್ರೆಂಡ್ಸ್ ಅಲ್ಲ, ಗಂಡ ಹೆಂಡತಿ ಅಲ್ಲ ಫ್ರೆಂಡ್ಸ್ ಅಷ್ಟೇ ವಿಜಿ. ಗಂಡ ಹೆಂಡತಿ, ಫ್ರೆಂಡ್ಸ್, ಗಂಡ ಹೆಂಡತಿ, ಗಂಡ ಹೆಂಡತಿ. ಹಾಕ್ಬಿಡ್ರು. ಇಬ್ರು ಒಳ್ಳೆ ನ್ಯೂಸ್ ಚಾನೆಲ್ ಕುಂತ್ಕೊಂಡೆ ಕಿತ್ತಾಡ್ತಾ ಇದ್ದೀರಲ್ಲ. ಇಬ್ರು ಬಾಯಿಂದ ಒಂದು ಉಸಿರು ಆಚೆಗೆ ಬಂದ್ರು ಚೆನ್ನಾಗಿರಕ್ಕಿಲ್ಲ.